ಫ್ಯಾಮಿಲಿ ಟ್ರಿಪ್ ಅಂದ್ರೆ ನೋಡಿ ಹೆಂಗಿರುತ್ತೆ ನೋಡಿ. Few minutes later. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ದೇವರ ಫೋಟೋ ತೆಗೆಯುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈಗ ನಾವು ನಿಮ್ ಜೊತೆ ವ್ಲಾಗ್ ಮಾಡಕ್ ಬರ್ತೀವಿ. ಟೇಸ್ಟ್ ವಿಷಯದಲ್ಲಿ ಇಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಹೆಲೋ ಗೈಸ್, ವಾಟ್ಸ್ಆಪ್, ಹೇಗಿದ್ದೀರಾ? ಇವತ್ತು ಡೇ 2 ಇನ್ ಉಡುಪಿ. ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಬಂದಿದ್ದೀನಿ ನಾನು. ಸೊ ಅದಕ್ಕೆ ಟೆಂಪಲ್ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಇವತ್ತು ಒಂದು ಟೆಂಪಲ್ ಹೋಗ್ತಾ ಇದ್ದೀನಿ, ನಾಳೆನೂ ಒಂದು ಟೆಂಪಲ್ ಹೋಗ್ತಿದ್ದೀನಿ. ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋದ್ರೆ ಟೆಂಪಲ್ ರನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಸೊ ಅದಕ್ಕೆ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಬೇಗ ತಿಂಡಿ ಮುಗಿಸಿ ನಾವು ಹೊರಟ್ವಿ. ಮೊದಲೇ ಹಲವಾರು ಟೆಂಪಲ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವೀಗ ಉಡುಪಿ ಸಿಟಿನ ಬಿಟ್ಟು ಉಡುಪಿ ಔಟ್ಸ್ಕರ್ಟ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸ್ನ ತೋರಿಸ್ತೀನಿ ನಿಮಗೆ. ಸ್ಟೇ ಟ್ಯೂನ್ ಗೈಸ್. ಫಸ್ಟ್ ಆಫ್ ಆಲ್ ನಾವು ಬಂದಿದ್ದು ದಸರಾ ಟೈಮು, ಅಕ್ಟೋಬರ್ 1, 2nd, 3rd, 4th. ಸೊ ಟೋಟ್ಲಿ 4 days ಟ್ರಿಪ್ ಇದು. ಸೊ ಆ ಟೈಮಲ್ಲಿ ನಮಗೆ ಯಾವ ರೂಮ್ಸು ಸಿಕ್ಕಿಲ್ಲ ಗೈಸ್. ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲ ರೂಮ್ಸು ಎಲ್ಲೇ ಹೋಗಿ ಕೇಳಿ, ಏನೇ ಕೇಳಿ, ಲೈಕ್ ಇಲ್ಲ, ರೂಮ್ಸ್ ಫಿಲ್ ಆಗಿದೆ. ಸೊ ಅದಕ್ಕೆ ನಾವು ಸ್ವಲ್ಪ ಈ ಕಡೆ ಔಟ್ಸ್ಕರ್ಟ್ಸಲ್ಲಿ ನೋಡಿದ್ವಿ. ತೋರಿಸ್ತೀನಿ ನಿಮಗೆ ಪ್ಲೇಸು, ನಾವು ಎಲ್ಲಿದ್ದೀವಿ, ಏನು ಎತ್ತ ಅಂತ. ಪ್ಲೇಸ್ ಅಂತೂ ಸಖತ್ತಾಗಿದೆ ಗೈಸ್. ಫುಲ್ ಗ್ರೀನರಿ, ನೇಚರ್ಗೆ ಹತ್ರ ಇದೆ. ಆ್ಯಕ್ಚುಲಿ ಐ ಆಮ್ ಗೋನಾ ಶೋ ಯು, ಚೆಕ್ಔಟ್. ಫುಲ್ ಪ್ಲೇಸ್ ಅಂತೂ ಫುಲ್ ಪೀಸ್ಫುಲ್ಲು. ಆ್ಯಂಡ್ ಇಲ್ಲಿ ಕ್ಯಾಂಪ್ ಫೈರ್ ಆಗ್ತಾರಂತೆ ರಾತ್ರಿ. ಸೊ ಅದೊಂದು ಬೇರೆ ಒಂದು ಆ್ಯಡೆಡ್ ಪಾರ್ಟು. ಆ್ಯಂಡ್ ಇನ್ನೊಂದೇನೆಂದರೆ ರೂಮ್ಸು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ಪೀಸ್ಫುಲ್ ಇದೆ. ಅಷ್ಟು ನಿಮಗೆ ಈವನ್ ಬಜೆಟ್ ಫ್ರೆಂಡ್ಲಿ ಕೂಡ. ಆಲ್ಮೋಸ್ಟ್ ಒಂದು ರೂಮ್ಗೆ 900 rupees ಏನೋ. ಸೊ ನಾವೊಂದು 4 rooms ಏನೋ ಬುಕ್ ಮಾಡಿದ್ದೀವಿ. ಸಂಗಮ್ಮ ತಾಯಿ ರೆಸಾರ್ಟ್, ದಿಸ್ ಈಸ್ ದ ಪ್ಲೇಸ್. ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಗೈಸ್, ನೇಚರ್ಗೆ ಹತ್ರ ಇದೆ. ಫಸ್ಟ್ ಆಫ್ ಆಲು ಫುಲ್ಲು ಗ್ರೀನರಿ, ಒಳ್ಳೆ ಪ್ಲೇಸು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಫೀಲ್ ಫ್ರೀ ಟು ವಿಸಿಟ್ ದಿಸ್ ಪ್ಲೇಸ್. ದಿಸ್ ಪ್ಲೇಸ್ ಇಸ್ ರಿಯಲಿ ಗುಡ್. ಇವಾಗ ಜಸ್ಟು ವರುಣ ಕಾಲ್ ಮಾಡ್ದ ನನಗೆ. ಇಲ್ಲೇ 3 kilometer ಕಾಳಿ ಟೆಂಪಲ್ಗೆ ಎಲ್ಲರೂ ಹೋಗಿದ್ದಾರೆ. ಸೊ ಇವಾಗ ನಾವು ಹೊರಡ್ತೀವಿ. ಆಟೋಲ್ಲಿ ಹೊರಡ್ತಿಲ್ಲ, ಏನಿಲ್ಲ. ಇಲ್ಲಿ ಇವ್ರ ಹತ್ರನೇ ಮಾತಾಡಿದೆ, ಇಲ್ಲಿ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಗಾಡೀಲಿ ನಾನು ಅಮ್ಮ ವಿಲ್ ಗೋ ಟು ಟೆಂಪಲ್, ಕಾಳಿ ಟೆಂಪಲ್. ಆಕ್ಚುಲಿ ರೆಸಾರ್ಟಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು ನಮಗೆ. ಸೊ ಅದಕ್ಕೆ ನಮಗೆ ಓಡಾಡ್ಲಿಕ್ಕೆ ಗಾಡಿನೂ ಕೂಡ ಕೊಟ್ರು. ಈಗ ನಾವು ಹೋಗ್ತಿದೀವಿ ಕಾಳಿ ಟೆಂಪಲ್ಗೆ, ಬನ್ನಿ ಹೋಗೋಣ. ನಾವು ಕಾಳಿಕಾಂಬಾ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ, ಹಿಂದೆಯಿಂದ ಓಪನ್ ಇದೆಯಂತೆ. ಸೊ ಹೋಗಿ ಚೆಕ್ ಮಾಡೋಣ. ಚಲೋ ಹೊರಡಿ. ಐ ಥಿಂಕ್ ಸಿಕ್ಕಾಪಟ್ಟೆ ಹಳೆ ಟೆಂಪಲ್ ಅನ್ಸುತ್ತೆ ಗೈಸಿದ್ದು. ಲೆಟ್ಸ್ ಗೋ. ಓ ದಿಸ್ ಇಸ್ ಲುಕಿಂಗ್ ಗುಡ್. ಫೋಟೋ ತೆಗಂಗಿಲ್ವಾ? ಯಾರು ಇಲ್ಲ ತಾನೆ, ದೇವ್ರದ್ದು ಫೋಟೋ ತೆಗಿಯಲ್ಲ ಬಿಡಿ. ಫಸ್ಟು ಗೈಸ್ ಇಲ್ಲಿ ದೇವರಿದೆ, ನಾನು ದರ್ಶನ ಮಾಡ್ಕೋತೀನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ದೇವರ ಫೋಟೋ ತೆಗೆಯುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನಾವು ರೂಲ್ಸ್ನ ಫಾಲೋ ಮಾಡ್ತೀವಿ. ಓಕೆ ಗೈಸ್, ನಾನು ದೇವ್ರ ದರ್ಶನ ಮಾಡ್ತೀನಿ. ಫಸ್ಟು ದೇವ್ರ ದರ್ಶನ ಮಾಡಿ ಊಟ ಮಾಡ್ತೀನಿ, ಸಿಗ್ತೀನಿ. ದೊಡ್ಡ ಹಾಲ್ ಇದೆ, ಇಲ್ಲಿ ಊಟ ಎಲ್ಲ ಹಾಕ್ತಿದ್ದಾರೆ. ಓಕೆ, ಇಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ಓಕೆ ಗೈಸ್, ಇಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಸಾದಾ ಗೈಸ್, ಇಲ್ಲಿಂದ ಬಂದ್ರಿ? ಗೈಸ್ ಒಳ್ಳೆ ಊಟ ಆಯಿತು, ಎಲ್ಲರೂ ಕೂತಿದ್ದಾರೆ ಇಲ್ಲಿ. ಇವಾಗ ಹೋಗಿ ಮೋಸ್ಟ್ಲಿ ಇಲ್ಲಿಂದ ಆನೆಗುಡ್ಡ ಟೆಂಪಲ್ಲು
15 ಕಿಲೋಮೀಟರ್ ಇದೆಯಂತೆ. ಸೊ ಮೋಸ್ಟ್ಲಿ ಆನೆಗುಡ್ಡ ಟೆಂಪಲ್ಗೆ ಹೋಗ್ತೀವಿ. ಸೊ ಇವಳು ನೋಡಿ, ಮೀಟ್ ಮಾಡಿ ಇವಳನ್ನ. ಹಾಂ ಹೇಳಮ್ಮ, ಏನಮ್ಮ ಹೇಳಪ್ಪ. ನಾವು ಬರ್ತೀವಿ. ಇದೆಯಾ, ನೀನು ಹೇಳು. ಏನು ಮಾಡ್ಬೇಕು ಇವಾಗ ಮಾಡ್ರಿ. ಈಗ ನಾವು ನಿಮ್ ಜೊತೆ ವ್ಲಾಗ್ ಮಾಡಕ್ ಬರ್ತೀವಿ. ಬನ್ರಪ್ಪ. ಅದಕ್ಕೇನು ನೀನೇನೋ ಮಾಡ್ತೀಯ? ನಾನು ವ್ಲಾಗ್ ಮಾಡ್ತೀನಿ. ಬಾ ಮಾಡೋಣ. ಏನ್ ತಗೊಂಬರ್ತೀಯ? ಇಲ್ಲಿ ಮಾಡ್ತಿದ್ದೀನಲ್ಲ ನಾನು ಆಲ್ರೆಡಿ. ಜೋರಾಗಿ ಮಾತಾಡು. ಆಯ್ತು, ಇವನು ವ್ಲಾಗ್ ಮಾಡ್ತಾನಂತೆ ಗೈಸ್. ನೋಡಿ ಗೈಸ್, ಈ ಏಜ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕಿತ್ತು ವ್ಲಾಗ್ ಮಾಡೋದು. ನಾನು ಇವಾಗ ಮಾಡ್ತೀನಿ. ಏನ್ ಮಾಡೋಣ? ಮಾಡು. ಎಲ್ಲಾರು ಒಂದ್ಸತಿ ಆಯ್ನ್ ಬಿಟ್ರಪ್ಪ. ಎಲ್ಲಿದ್ದಾರೆ ಎಲ್ಲಾರು? ಹಾಯ್. ಎಲ್ಲಿ ಎಲ್ಲಾರು? ಇಲ್ಲೇ ಇದೆಯಾ ಕಡೋ? ಆಯ್ತು ಕಡೋ. ಗೈಸ್, ದೇವಸ್ಥಾನದಲ್ಲಿ ದೇವ್ರ ದರ್ಶನ ಆಯಿತು, ಒಳ್ಳೆ ಊಟ ಆಯಿತು. ಇವಾಗ ವಾಪಸ್ ಬ್ಯಾಕ್ ಟು ರೆಸಾರ್ಟ್. ಈ ರೋಡಲ್ಲಿ ಹೋಗ್ತಾ ಇದ್ರೆ, ಇದು ಔಟ್ಸ್ಕರ್ಟ್ಸ್ ಆಫ್ ಉಡುಪಿ. ಸಿಕ್ಕಾಪಟ್ಟೆ ಗ್ರೀನ್ ಇದೆ, ಚೆನ್ನಾಗಿದೆ ರೋಡು. ಬನ್ನಿ ಹೋಗುವ. ಗೈಸ್, ಈಗ ಆನೆಗುಡ್ಡ ಟೆಂಪಲ್ ಹೋಗ್ತಾ ಇದೀವಿ. ಊಟ ಎಲ್ಲ ಆಯ್ತು ಆಲ್ಮೋಸ್ಟ್. ಇವಾಗ ಟೈಮ್ ಒಂದು 5 ಗಂಟೆ ಆಗಿದೆ. ಇವಾಗ ಜರ್ನಿ ಟು ಆನೆಗುಡ್ಡ ಟೆಂಪಲ್ ಹೋಗುವ. ನೀವು ಉಡುಪಿಗೆ ಹೋಗಿ ಟೆಂಪಲ್ ಬಗ್ಗೆ ಯಾರನ್ನೇ ಕೇಳಿದ್ರು ಸಹ ಈ ಟೆಂಪಲ್ ಬಗ್ಗೆ ನಿಮಗೆ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪವರ್ಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು, ಆನೆಗುಡ್ಡ ಟೆಂಪಲ್. ಗೈಸ್, ಈಗ ಆನೆಗುಡ್ಡ ಟೆಂಪಲ್ ಹತ್ರ ಇದೀನಿ ನಾನು. ದರ್ಶನ ಎಲ್ಲ ಸೂಪರ್ ಆಗಾಯ್ತು. ಸ್ವಲ್ಪ ಇವತ್ತು ರಶ್ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಉಡುಪಿಗೆ ಬಂದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಐ ಥಿಂಕ್ ಯಾವುದೋ ಒಂದು ಒಳ್ಳೆ ದಿವಸದಲ್ಲಿ ಬಂದಿದ್ದೆ ನಾನು. ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಈ ಸತಿ ಬಂದಾಗ ತುಂಬಾನೇ ಫ್ರೀ ಇತ್ತು ಟೆಂಪಲ್ಲು. ದರ್ಶನ ಅಂತೂ ಸೂಪರ್ ಆಗಾಯ್ತು. ಮತ್ತೆ ಪೂಜೆ ಕೂಡ ಮಾಡಿಸಿದ್ವಿ ನಮ್ಮ ಫ್ಯಾಮಿಲಿಯವರು. ಇನ್ನೊಂದು ಈ ಆನೆಗುಡ್ಡ ಟೆಂಪಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅವ್ರ ಅಮ್ಮಂಗೆ ಒಂದು ಮನೆ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರಿಗೆ. ಸೊ ಅವ್ರು ಬಂದು ಇಲ್ಲಿ ಹರಕೆ ಹೊತ್ತಿದ್ರಂತೆ ಒಂದ್ಸತಿ ಯಾವುದೋ ಒಂದು ಟೈಮಲ್ಲಿ. ವಿತಿನ್ ಮಂತ್ಸ್ ಇಶ್ಯೂ ಎಲ್ಲ ಸಾಲ್ವ್ ಆಗಿ ಇವಾಗ ಪ್ರೆಸೆಂಟಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಂಡು ಸೂಪರ್ ಆಗಿದ್ದಾರೆ ಆ್ಯಕ್ಚುಲಿ. ಸೊ ನನಗೂ ಆ್ಯಕ್ಚುಲಿ ಲಾಸ್ಟ್ ಟೈಮು ಅವರೇ ಈ ಟೆಂಪಲ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ನಾನು ಭೂತಕೋಲ ಶೂಟ್ ಮಾಡಬೇಕಾದ್ರೆ ಮುಂಚೆ ಒಂದ್ಸತಿ ಬಂದಿದ್ದೆ ಆನೆಗುಡ್ಡ ಟೆಂಪಲ್ಗೆ. ಇದು ನನ್ನ ಸೆಕೆಂಡ್ ಟೈಮ್ ಬರ್ತಿರೋದು. ಇವತ್ತಂತೂ ದರ್ಶನ ಸೂಪರ್ ಆಗಿದೆ ಗೈಸ್. ಎಲ್ಲರೂ ಹ್ಯಾಪಿ, ಫ್ಯಾಮಿಲಿ ಅವರೆಲ್ಲ. ನಾವೊಂದು ಫ್ಯಾಮಿಲಿ ಫೋಟೋ ತಗೊಂಡ್ಬಿಡೋಣ ಇಲ್ಲಿ. ಹಾಯ್ ಗೈಸ್, ಎಲ್ಲರೂ ಹಾಯ್ ಅನ್ರಿ. ಒಂದು ನಿಮಿಷ. ರಾಹುಲ್ ಮದ್ವೆ ಆದ್ಮೇಲೆ ಆ ಹುಡುಗಿ ಜೊತೆ ಬರ್ತೀವಿ ನೆಕ್ಸ್ಟ್ ಸರಿ. ಓಕೆ ಓಕೆ ಗಾಯ್ಸ್. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ನಮ್ ಟಿಟಿ ಸಹ ಬಂತು. ಸೊ ನೆಕ್ಸ್ಟ್ ನಾವೆಲ್ಲ ಹೋಗ್ತಿದೀವಿ ಅಂತ ನೀವೇ ನೋಡಿ. ಇವಾಗ ನಾನು ಕೋಡಿ ಬೀಚ್ ಹತ್ರ ಬಂದಿದ್ದೀನಿ. ಸನ್ಸೆಟ್ ನೋಡೋಣ ಅಂತ ಬಂದಿದ್ದು. ಇವತ್ತೇ ನೀರಿಗೆಲ್ಲ ಇಳಿಯೋಕೆ ಹೋಗಲ್ಲ. ಸೆಕೆಂಡ್ ಡೇ ಇನ್ ಉಡುಪಿ, ಸೆಕೆಂಡ್ ಬೀಚ್ ನೋಡ್ತಿರೋದು. Seriously guys, this is such a vibe.
ಬೀಚ್ ವ್ಯೂ ಇದ್ಬಿಟ್ರೆ ಪರವಾಗಿಲ್ಲ, ಆರಾಮಾಗಿ ಚಿಲ್ ಮಾಡ್ಬೋದು ಕುತ್ಕೊಂಡು. ನಿಜವಾಗ್ಲೂ ತುಂಬಾನೇ ಮನ್ಸಿಗಂತೂ ಫುಲ್ಲು ಹಗುರ ಫೀಲ್ ಆಗ್ತಿದೆ ಬೀಚ್ ಹತ್ರ ಕುತ್ಕೊಂಡು ನನಗೆ, ರಿಯಲಿ. ಫ್ಯಾಮಿಲಿ ಟ್ರಿಪ್ ಅಂದ್ರೆ ನೋಡಿ ಹೆಂಗಿರುತ್ತೆ ನೋಡಿ. A few minutes later. ಹುಡುಗಿ ಬಂದ್ಲು ನಾನು ನನ್ನ ದೋಸ್ತು ಅಂದ್ರೆ ಗೈಸ್, ಬೀಚಲ್ಲಿ ಒಳ್ಳೆ ವ್ಯೂ ನೋಡಿದ್ದಾಯ್ತು. ಈಗ ನಾವಿದ್ದೀವಿ ಪ್ರಭು ಐಸ್ ಕ್ರೀಮ್ ಪಾರ್ಲರ್ ಹತ್ರ. ಸ್ವಲ್ಪ ಐಸ್ ಕ್ರೀಮ್ ತಿಂದು ಕೂಲ್ ಆಗೋಣ ಅಂತ ಬಂದಿದ್ದೀವಿ. ಸೊ ಗೈಸ್, ಇದು ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಆಯ್ತು. ಪ್ರಭು ಐಸ್ ಕ್ರೀಮ್ ಉಡುಪಿಲಿ ಫೇಮಸ್ ಅಂತ ಅನ್ಸುತ್ತೆ, ನನಗಷ್ಟು ಗೊತ್ತಿಲ್ಲ. ಸೊ ಜಸ್ಟ್ ಇನ್ ಕೇಸ್ ನೀವ್ ಯಾರಾದ್ರೂ ಪ್ರಭು ಐಸ್ ಕ್ರೀಮ್ಸ್ಗೆ ಮುಂಚೆನೆ ಹೋಗಿದ್ರೆ ಅಥವಾ ನಿಮಗ್ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಎಲ್ಲರೂ ಅವ್ರವ್ರ ಫೇವ್ರೆಟ್ ಐಸ್ ಕ್ರೀಮ್ಸ್ ನ ಆರ್ಡರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್, ಮಿಲ್ಕ್ ಶೇಕ್ಸ್ ಇಲ್ಲಿ ಅವೈಲೇಬಲ್ ಇತ್ತು. ಗೈಸ್, ಇಲ್ಲಿ ಗಡ್ಬಡ್ ಫೇಮಸ್ ಅಂತೆ, ಗಡ್ಬಡ್ ಆರ್ಡರ್ ಮಾಡಿದೀವಿ. ಸೊ ಎಲ್ಲರೂ ಫಸ್ಟ್ ರೌಂಡ್ ಗಡ್ಬಡ್ ಆರ್ಡರ್ ಮಾಡಿದ್ವಿ. ನಾನ್ ಟೇಸ್ಟ್ ಮಾಡಿದೆ ಗಡ್ಬಡ್ ನ, ತುಂಬಾನೇ ಚೆನ್ನಾಗಿತ್ತು. ತುಂಬಾ ಓವರ್ ಸ್ವೀಟ್ ಅಂತ ಏನಿರ್ಲಿಲ್ಲ ಗೈಸ್, ಸ್ವೀಟ್ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟಿತ್ತು. ಮತ್ತೆ ಇಲ್ಲಿ ಸೀತಾಫಲ ಜ್ಯೂಸ್ ಕೂಡ ಸಿಕ್ತಿತ್ತು, ಅದನ್ನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಮಾತ್ರ. ನೋ ವಂಡರ್ ಇಲ್ಲಿ ರಶ್ ಇದ್ದಿದ್ ನೋಡ್ದಾಗ್ಲೇ ಗೊತ್ತಾಯ್ತು ನನಗೆ. ಟೇಸ್ಟ್ ವಿಷಯದಲ್ಲಿ ಇಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಆಮೇಲೆ ಒಂದು ಪೇಸ್ಟ್ರಿನ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಐಸ್ ಪೇಸ್ಟ್ರಿನ ತಗೊಂಡೆ ನಾನು, ಅದು ಕೂಡ ಸಖತ್ತಾಗಿತ್ತು. ಅಂಡ್ ಇನ್ನೂ ಹಲವಾರು ವೆರೈಟೀಸ್ ಆಫ್ ಮಿಲ್ಕ್ ಶೇಕ್ಸ್ ಕೂಡ ಟ್ರೈ ಮಾಡಿದೆ. ಆಮೇಲೆ ಹೊಟ್ಟೆ ಹಸಿತಿತ್ತು, ಹೋಗಿ ಅದ್ರ ಮೇಲೆ ಒಂದು ದೋಸೆ ತಿಂದು ವಾಪಸ್ ವಿ ವೆಂಟ್ ಬ್ಯಾಕ್ ಟು ರೆಸಾರ್ಟ್. ಗೈಸ್, ಕ್ಯಾಂಪ್ ಫೈರ್ ರೆಡಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಬೆಂಕಿ ಹತ್ತಿಸಿದವರು ನಮ್ಮ ವರುಣ್ ಅವರು. ಸೊ ಕ್ರೆಡಿಟ್ಸ್ ಟು ವರುಣ್. ಎಲ್ಲರೂ ಕ್ಲಾಪ್ಸ್ ಹೊಡಿರಪ್ಪ. ಹಾ, ನೈಸ್ ನೈಸ್. ಅವರು ತಿಂತವ್ರೆ ಆಗ್ಲೇ. ನೋಡೋಳು ಓಪನ್ ಮಾಡಿ ಆಲ್ರೆಡಿ. ಹಾ, ಬ್ಯಾಟಿಂಗ್ ಸ್ಟಾರ್ಟ್.
ಸೊ ಗೈಸ್, ಇಲ್ಲಿಗೆ ನಾನು ಉಡುಪಿ ಡೇ 3 ವ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ.